ಚಿಂತಾಮಣಿಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ 77ನೇ ಗಣರಾಜ್ಯೋತ್ಸವ ಆಚರಣೆ. ಚಿಂತಾಮಣಿ, ಭಾರತದ ಜತೆಯಲ್ಲಿಯೇ ಸ್ವಾತಂತ್ರ್ಯವನ್ನು ಪಡೆದ ಪಾಕಿಸ್ತಾನ ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ ಅರಾಜಕತೆ ತುಂಬಿ ತುಳುಕುತ್ತಿದೆ. ಆದರೆ ದೇಶದಲ್ಲಿ ಮಾತ್ರ ಪ್ರಜಾಪ್ರಭುತ್ವ ಸದೃಢವಾಗಿ ಬೇರುಬಿಟ್ಟಿದೆ ಎಂದು ತಹಶೀಲ್ದಾರ್ ಸುದರ್ಶನ ಯಾದವ್ ಹೇಳಿದರು. ನಗರದ ಝಾನ್ಸಿ ಮೈದಾನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ಸೋಮವಾರ ಹಮ್ಮಿಕೊಂಡಿದ್ದ 77ನೇ ಗಣರಾಜ್ಯೋತ್ಸವದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ದೇಶದ ಮೂಲೆ ಮೂಲೆಗಳಲ್ಲೂ ಪ್ರತಿವರ್ಷ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಆದರೆ ಗಣರಾಜ್ಯೋತ್ಸವದ ಪ್ರಾಮುಖ್ಯತೆ, ಮಹತ್ವವನ್ನು ಎಷ್ಟರ ಮಟ್ಟಿಗೆ ಅರಿತುಕೊಂಡಿದ್ದೇನವೆ ಎನ್ನುವುದು ಪ್ರಶ್ನಾರ್ಹವಾಗಿದೆ. ಗಣರಾಜ್ಯೋತ್ಸವ ರಜಾ ದಿನಕ್ಕಾಗಿ ಮಾತ್ರ ಸೀಮಿತವಾಗಬಾರದು. ಪ್ರತಿಯೊಬ್ಬರೂ ಗಣರಾಜ್ಯೋತ್ಸವದ ಮಹತ್ವವನ್ನು ಅರಿತುಕೊಳ್ಳಬೇಕು. ಸ್ವಾತಂತ್ರ್ಯಕ್ಕಾಗಿ ಹಲವಾರು ರೀತಿಯಲ್ಲಿ ಹೋರಾಟ ಮಾಡಿದ ಮಹನೀಯರನ್ನು ಸ್ಮರಿಸಿಕೊಳ್ಳಬೇಕು ಎಂದರು. ಸಮಾಜದಲ್ಲಿನ ಅಶಾಂತಿ, ಅರಾಜಕತೆ, ಭ್ರಷ್ಟಾಚಾರವನ್ನು ತೊಸಗಿಸಿ ಸುಸ್ಥಿರವಾದ ಆಡಳಿತವನ್ನು ನೀಡುವ ವ್ಯವಸ್ಥೆಗೆ ಅನೇಕ ಮಹನೀಯರು ದಾರಿದೀಪವಾಗಿದ್ದು ಮಾರ್ಗದರ್ಶನ ನೀಡಿದ್ದಾರೆ. ಸ್ವಾತಂತ್ರ್ಯಾನಂತರ ಇದುವರೆಗೂ ಆಡಳಿತ ನಡೆಸಿರುವ ಎಲ್ಲ ಸರ್ಕಾರಗಳು ಬಲಿಷ್ಠ ಪ್ರಜಾಪ್ರಭುತ್ವಕ್ಕಾಗಿ ಕೆಲಸ ಮಾಡಿವೆ ಎಂದರು. ಪೌರಾಯುಕ್ತ ಜಿ.ಎನ್. ಚಲಪತಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುತ್ತಿವೆ. ಉನ್ನತ ಶಿಕ್ಷಣ ಸಚಿವ ಡಾ. ಎಂ.ಸಿ. ಸುಧಾಕರ್ ನೇತೃತ್ವದಲ್ಲಿ ಚಿಂತಾಮಣಿ ನಗರವೂ ಸಹ ಅಭಿವೃದ್ಧಿಯ ಪಥದಲ್ಲಿ ವೇಗವಾಗಿ ಮುನ್ನುಗ್ಗುತ್ತಿದೆ. ಝಾನ್ಸಿರಾಣಿ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರಾಕ್, ಹೊಸ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ, ಗುಣಮಟ್ಟದ ರಸ್ತೆಗಳು, ಕುಡಿಯುವ ನೀರಿಗಾಗಿ ಕೋಟ್ಯಾಂತರ ರು ವೆಚ್ಚದಲ್ಲಿ 2 ಕೆರೆಗಳ ಉನ್ನತೀಕರಣದ ಯೋಜನೆ ರೂಪಿಸಲಾಗಿದೆ. ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಪಾಲಿಟೆಕ್ನಿಕ್, ಸರ್ಕಾರಿ ಬಾಲಕರ ಮತ್ತು ಮಹಿಳಾ ಕಾಲೇಜುಗಳ ಕಟ್ಟಡಗಳು ಕೋಟ್ಯಾಂತರ ರುಗಳ ವೆಚ್ಚದಲ್ಲಿ ಆಧುನೀಕರಣಗೊಳ್ಳುತ್ತಿವೆ ಎಂದರು. ಪೊಲೀಸ್, ಗೃಹರಕ್ಷಕ ದಳ, ಎನ್ಸಿಸಿ, ಸ್ಕೌಟ್ಸ್ ಅಂಡ್ ಗೈಡ್ಸ್, ಬ್ಯಾಂಡ್ ಸೆಟ್, ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಧ್ವಜವಂದನೆ, ಪಥಸಂಚಲನೆ ನಡೆಯಿತು. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಸಾಧನೆ ಮಾಡಿದವರನ್ನು ಸನ್ಮಾನಿಸಲಾಯಿತು. ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್. ಆನಂದ್, ಡಿವೈಎಸ್ಪಿ ಮುರಳೀಧರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲ್ಲೂಕು ಘಟಕದ ಅಧ್ಯಕ್ಷ ಎನ್.ವಿ. ಶ್ರೀನಿವಾಸನ್, ತಾಲ್ಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್. ಅಶೋಕಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ, ಬೋವಿ ಸಂಘದ ಜಿಲ್ಲಾಧ್ಯಕ್ಷರಾದ ಎಂ. ಗುರ್ರಪ್ಪ, ವಿವಿಧ ಇಲಾಖೆಗಳ ತಾಲ್ಲೂಕು ಮಟ್ಟದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಭಾಗವಹಿಸಿದ್ದರು. ಚಿಂತಾಮಣಿ ತಾಲೂಕು ವತಿಯಿಂದ 77ನೇ ಗಣರಾಜ್ಯೋತ್ಸವ ಸಮಾರಂಭವನ್ನ ಹಮ್ಮಿಕೊಂಡಿದ್ದೀವಿ. ಈ ಸಮಾರಂಭಕ್ಕೆ ಬಂದಿರುವ ತಮ್ಮೆಲ್ಲರೂ ಕೂಡ ನಾವು ಗಣರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂತ ಬಂದಿದ್ದೀವಿ. ಇದೀಗ 77ನೇ ವರ್ಷದ ಒಂದು ಗಣರಾಜ್ಯೋತ್ಸವವನ್ನ ನಾವು ಈ ದಿನ ಆಚರಣೆ ಮಾಡಲಿಕ್ಕೆ ಬಂದಿದ್ದೀವಿ. ಆದರೆ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ, ಪ್ರತಿ ವರ್ಷ ಇದ್ರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗ್ತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಗಣರಾಜ್ಯೋತ್ಸವದ ಏನು ಭಾವ ಇದೆ, ಗಣರಾಜ್ಯೋತ್ಸವದ ಅರ್ಥ ಇದೆ, ಗಣರಾಜ್ಯೋತ್ಸವದ ಒಂದು ಪ್ರಾಮುಖ್ಯತೆ ಇದೆ, ಇದು ಎಷ್ಟರ ಮಟ್ಟಿಗೆ ಸಮಾಜದಲ್ಲಿ ಅರ್ಥಕೊಂಡಿದ್ದಾರೆ ಅನ್ನೋದು ನಾವಿನ್ನ ಅದರ ಬಗ್ಗೆ ತಿಳ್ಕೋಬೇಕಾಗಿದೆ. ಪ್ರತಿ ವರ್ಷ ಗಣರಾಜ್ಯೋತ್ಸವ ಅಂದರೆ ಒಂದು ರಜಾ ದಿನ, ಒಂದು ಸಿಹಿ ಕೊಡುವಂಥ ದಿನ, ಇಷ್ಟಕ್ಕೆ ಮಾತ್ರ ಸೀಮಿತವಾಗದೆ ಗಣರಾಜ್ಯೋತ್ಸವದ ಪ್ರಾಮುಖ್ಯತೆಯನ್ನು ಅರ್ಥಕೋಬೇಕು. ನಾನು ಈಗಾಗಲೇ ಪ್ರತಿ ಸಲ ಮಾತಾಡಬೇಕಾದ್ರೆ ಹೇಳಿದ್ದೀನಿ, ಗಣರಾಜ್ಯ ಅಂದರೆ ರಿಪಬ್ಲಿಕ್ ಅಂತ. ರಿಪಬ್ಲಿಕ್ ಅಂದರೆ ಆ ದೇಶದ ಅಥವಾ ಆ ರಾಷ್ಟ್ರದ ಯಾರು ಉನ್ನತ ಸ್ಥಾನದಲ್ಲಿ ಅವ್ರನ್ನ ಆಳುವಂಥ ಒಬ್ಬ ಅಧಿಕಾರಿ ಇರ್ತಾರೆ ಅಥವಾ ಒಬ್ಬ ನೇತಾರರು ಇರ್ತಾರೆ, ಅವ್ರನ್ನ ಅಲ್ಲಿನ ಪ್ರಜೆಗಳೇ ಆಯ್ಕೆ ಮಾಡಿಕೊಳ್ಳುವಂಥ ಪದ್ಧತಿಗೆ ನಾವು ಗಣರಾಜ್ಯ ಅಂತ ಕರಿತೀವಿ. ಆದರೆ ಗಣರಾಜ್ಯ ಅಂತ ಹೆಸರಿಟ್ಕೊಂಡ ತಕ್ಷಣ ಎಲ್ಲರೂ ಗಣರಾಜ್ಯವಾಗಿ ಏನು ಅಲ್ಲಿ ಗಣರಾಜ್ಯದ ವ್ಯವಸ್ಥೆ ಇರಬೇಕು, ಆ ವ್ಯವಸ್ಥೆಗೆ ಅನುಗುಣವಾಗಿ ನಡ್ಕೋತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. 77 ವರ್ಷ ಆಯಿತು. 77 ವರ್ಷದ ಹಿಂದೆ ನಮ್ಮ ಜೊತೆನೇ ಸ್ವಾತಂತ್ರ್ಯ ಪಡ್ಕೊಂಡಂಥ ಅನೇಕ ದೇಶಗಳು ಇಂದು ಅರಾಜಕತೆಯಿಂದ ಕೂಡಿ ಅರಾಜಕತೆಯ ಕಡೆಗೆ ಸಾಗ್ತಾ ಇದೆ. ನಮ್ಮ ಜೊತೆನೇ ಸ್ವಾತಂತ್ರ್ಯವನ್ನು ಪಡ್ಕೊಂಡಂಥ ಪಾಕಿಸ್ತಾನದಲ್ಲಿ ಎಲ್ಲಿಲ್ಲದ ಅರಾಜಕತೆ ನಡೀತಾ ಇದೆ. ನಮ್ಮ ಜೊತೆಯೇ ಸ್ವಾತಂತ್ರ್ಯವನ್ನು ಪಡ್ಕೊಂಡಂತಹ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಇದೆ. ನಮ್ಮ ಜೊತೆಯೇ ಸ್ವಾತಂತ್ರ್ಯವನ್ನು ಪಡ್ಕೊಂಡಂತಹ ಶ್ರೀಲಂಕಾದವರು ಕೂಡ ಅರಾಜಕತೆ ಇದೆ. ನೇಪಾಳದಲ್ಲಿ ಅರಾಜಕತೆ ಇದೆ, ಅಫ್ಘಾನಿಸ್ತಾನದಲ್ಲಿ ಅರಾಜಕತೆ ಇದೆ. ಆದರೆ ಭಾರತ ಮಾತ್ರ ಸದೃಢ ಗಣರಾಜ್ಯವಾಗಿ 77 ವರ್ಷಗಳನ್ನ ಪೂರೈಸಿ ಮುನ್ನುಗ್ಗುತ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಗಣರಾಜ್ಯದ ಒಂದು ತಂದುಕೊಟ್ಟು ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿರುವಂಥ ನಮ್ಮ ಎಲ್ಲ ಹಿಂದಿನ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಾವು ಈ ದಿನ ನೆನೆಸ್ಕೋಬೇಕು. ಅದೇ ರೀತಿ ಸ್ವಾತಂತ್ರ್ಯ ಬಂದ ನಂತರ ಕೂಡ ಅರಾಜಕತೆ, ಏನು ಭ್ರಷ್ಟಾಚಾರ, ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂಥ ವ್ಯವಸ್ಥೆ, ಅಶಾಂತಿ ಕಲಿಸುವಂಥ ಒಂದು
ಏನು ಎಲಿಮೆಂಟ್ಸ್ ಇದೆ ಇವೆಲ್ಲದನ್ನು ಕೂಡ ದೂರ ಇಟ್ಟು ಜನರಿಗೆ ಒಂದು ಸುವ್ಯವಸ್ಥಿತ ಆಡಳಿತವನ್ನು ಕೊಡುವಂಥ ಕಡೆಗೆ ನಮ್ಮ ಅನೇಕ ನಾಯಕರು ಕಾರ್ಯೋನ್ಮುಖವಾಗಿ ನಮಗೆ ದಾರಿದೀಪವಾಗಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. 1947ರಿಂದ 2026ರವರೆಗೆ ಈಗಿನ ಒಂದು ವರ್ಷದವರೆಗೆ ನಮ್ಮನ್ನ ಆಳಿರುವಂಥ ಪ್ರಧಾನಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲರೂ ಕೂಡ ನಮ್ಮನ್ನ ಒಂದು ಬಲಿಷ್ಠವಾದಂತಹ ಪ್ರಜಾಪ್ರಭುತ್ವ ದೇಶದ ಒಂದು ಏನು ಆಶಯಗಳನ್ನ ಇಟ್ಕೊಂಡು ನಮಗೆ ಸ್ವಾತಂತ್ರ್ಯ ಕೊಟ್ಟರು, ಆ ಆಶಯಗಳನ್ನ ಉಳಿಸ್ಕೊಳ್ಳುವಂಥ ಕಡೆಗೆ ನಮ್ಮಲ್ಲಿ ಒಂದು ನಮ್ಮನ್ನು ಕರ್ಕೊಂಡು ಬರುವಂಥ ಒಂದು ಕೆಲಸ ಮಾಡಿದ್ರು. ಹಾಗಾಗಿ ಈ ಒಂದು ವೇದಿಕೆಯ ಮುಖಾಂತರ ಇಷ್ಟು ವರ್ಷಗಳ ಕಾಲ ನಮ್ಮನ್ನು ಸದೃಢವಾದಂತಹ ಒಂದು ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಪ್ರಜೆಗಳಾಗಿ ನಮ್ಮನ್ನು ಮಾಡಿರುವಂಥ ನಮ್ಮೆಲ್ಲ ನೇತಾರರನ್ನು ನಮಿಸ್ತಾ ಈ ದಿನದ ನನ್ನ ಈ ಒಂದು ಸಂದೇಶವನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ವೇದಿಕೆ ಮೇಲೆ ಅತ್ಯಂತ ಈಗಾಗಲೇ ತಹಸೀಲ್ದಾರ್ ಅವರು ಸುದೀರ್ಘವಾಗಿ ತಮ್ಮ ಭಾಷಣದಲ್ಲಿ ತಿಳಿಸಿದ್ದಾರೆ. ಕೆಲವೇ ವಿಚಾರಗಳನ್ನು ನಾನು ತಾಲೂಕು ಮಟ್ಟದ ಮಂಡಿಸ್ತಾ ಈ ಒಂದು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಸದೃಢವಾಗಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಒಂದು ಸಂವಿಧಾನದಲ್ಲಿ ನಮ್ಮ ದೇಶ ಮತ್ತು ರಾಜ್ಯಗಳು ತನ್ನದೇ ಆದಂತಹ ಒಂದು ಪಥದಲ್ಲಿ ಮುನ್ನುಗ್ಗುತ್ತಿರುವ ಈ ಸಂದರ್ಭದಲ್ಲಿ ಚಿಂತಾಮಣಿಯು ವಿಶೇಷವಾಗಿ ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ನೇತೃತ್ವದಲ್ಲಿ ಅಭಿವೃದ್ಧಿಯತ್ತ ಸಾಗುತ್ತಿದೆ ಅನ್ನೋ ಒಂದು ವಿಚಾರವನ್ನು ತಮ್ಮಲ್ಲಿ ಮಂಡಿಸ್ತಾ ನಗರವು ತನ್ನದೇ ಆದಂತಹ ಅಭಿವೃದ್ಧಿ ಘಟ್ಟದಲ್ಲಿ ಕೆಲವೇ ದಿನಗಳಲ್ಲಿ ಈ ಒಂದು ಕ್ರೀಡಾಂಗಣವೂ ಸಹ ಸಿಂಥೆಟಿಕ್ ಕ್ರೀಡಾಂಗಣವಾಗಿ ಮಾರ್ಪಾಡಾಗಲಿದೆ. ನಗರಕ್ಕೆ ಹೊಸ ಕ್ರಿಕೆಟ್ ಸ್ಟೇಡಿಯಂ ಸಹ ಬರ್ತಿದೆ. ಕೋಟ್ಯಾಂತರ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆಗಳು ಮತ್ತು ಪಾದಚಾರಿ ವ್ಯವಸ್ಥೆಗಳು ಸಹ ಗುಣಮಟ್ಟದಿಂದ ಕೂಡಿರುವುದನ್ನು ನೀವು ಕೆಲವೇ ಒಂದು ತಿಂಗಳುಗಳಲ್ಲಿ ಕಾಣಬಹುದು. ನಾಗರಿಕರ ಸೌಲಭ್ಯಗಳಿಗಾಗಿ ಪಾರ್ಕ್ ಮತ್ತು ಸುಸಜ್ಜಿತವಾದ ರಸ್ತೆಗಳನ್ನು ಸಹ ಕೆಲವು ತಿಂಗಳಲ್ಲಿ ನಮ್ಮ ನಗರಕ್ಕೆ ಸುಸಜ್ಜಿತವಾದ ಪಾರ್ಕ್ಗಳು ಸಹ ಬರಲಿದೆ. ಅದೇ ರೀತಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಈಗಾಗಲೇ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ 2 ಕೆರೆಗಳನ್ನ ತನ್ನದೇ ಆದಂತಹ ಉನ್ನತೀಕರಣ ಮಾಡಲು ಸಹ ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ತನ್ನದೇ ಆದಂತಹ ಒಂದು ವಿಶಿಷ್ಟ ರೀತಿಯಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ವಿಶೇಷವಾಗಿ ನಗರದಲ್ಲಿ ಮತ್ತು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಮುಕ್ತ ತಾಲೂಕನ್ನು ಮಾಡಲು ತನ್ನದೇ ಆದಂತಹ ಪಣ ಹೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಸಹ ನಾವು ಈಗಾಗಲೇ ಅವ್ರ ಜೊತೆ ಕೈ ಜೋಡಿಸ್ತಾ ಇದೀವಿ. ತಮ್ಮಲ್ಲಿ ಎಲ್ಲಾ ತಾಲೂಕಿನ ಎಲ್ಲಾ ಜನತೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೇನೆ. ದಯವಿಟ್ಟು ಎಲ್ಲರೂ ಸಹ ಪ್ಲಾಸ್ಟಿಕ್ ಅನ್ನ ತ್ಯಜಿಸಿ ತಾಲೂಕನ್ನ ಉಳಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರತಿಯೊಬ್ಬರು ಸಹ ಗಿಡವನ್ನು ನೆಡಬೇಕು, ಪರಿಸರವನ್ನು ಉಳಿಸಬೇಕಂತ ಹೇಳ್ತಾ ಈ ಎಲ್ಲಾ ಕಾರ್ಯಗಳಲ್ಲೂ ನಮ್ಮೊಟ್ಟಿಗೆ ಕೈ ಜೋಡಿಸಿ ತಾಲೂಕಿನ ಅಭಿವೃದ್ಧಿಗೆ, ಸರ್ವತೋಮುಖ ಅಭಿವೃದ್ಧಿಗೆ ಕೈ ಜೋಡಿಸಿ ತನ್ನದೇ ಆದಂತಹ ವಿಶಿಷ್ಟವಾದ ರೀತಿಯಲ್ಲಿ ಸಹಕಾರ ಕೊಡುತ್ತಿರುವಂತಹ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರಿಗೆ ಮತ್ತೊಮ್ಮೆ ತಾಲೂಕು ಆಡಳಿತ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ನನ್ನ
ನಮ್ಮ ಅಸೃಷ್ಟಾದ ಕಂಡಕ್ನ ಪ್ರಾರ್ಥನಾ ಗೀತೆಯನ್ನು ನಡೆಸಿ ಭಾವಚಿತ್ರಗಳಿಗೆ ಪುಷ್ಪಮಾಲೆಯನ್ನು ಅರ್ಪಿಸಿದ್ದಾರೆ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು. ಬನ್ನಿ ಸರ್. ನಾಯಕರ ಜೊತೆಗೆ ನಮ್ಮ ಟಿಪಿಒ ಸರ್ ಸಹ ವೇದಿಕೆ ಬರಬೇಕು. ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಪೆರೇಡ್ ತಂಡದ ನಾಯಕರು ವಿಶಾಲ್ ಎಲ್ಲ ಮಕ್ಕಳು ಕನ್ಸರ್ಟ್ ತರಬೇತಿ ನೀಡತಕ್ಕಂತಹ ಎಲ್ಲ ಗುರುಗಳಿಗೂ ವೇದಿಕೆ ಪರವಾಗಿ ಅತಿಥಿಗಳಿಂದ ಒಂದು ನೆನಪಿನ ಕಾಣಿಕೆಯನ್ನು ಪಡೆಯಬೇಕಾಗಿ ವೇದಿಕೆ ಮೊದಲಿಗೆ ಎನ್ಸಿಸಿ ಕಿಶೋರ್ ವಿದ್ಯಾಭವನ ತಂಡ ಶಿಲ್ಪ ಶಾಲೆ ಮಕ್ಕಳು ಲಿಟಲ್ ಮಕ್ಕಳು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ತಗೊಂಡು ದಯಮಾಡಿ ಆ ಕಡೆ ಬನ್ನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳು ಒಬ್ಬೊಬ್ಬರೇ ಬನ್ನಿ. ದಿವ್ಯ ಸಂಯುಕ್ತ ಬಾಲಕರ ಸರ್ಕಾರಿ ಹಿರಿಯ ಚೇತನ್ ಶಾಲೆ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಕಡೆಯದಾಗಿ ದಯಮಾಡಿ ಒಬ್ಬೊಬ್ಬರೇ ಬನ್ನಿ. ವಾಪಸ್ ಕಳಿಸ್ಕೊಡಿ. ಇನ್ನು ಇಬ್ಬರಿಗೆ ಗಣ್ಯರಿಗೆ ನೋಡಿ ವೇದಿಕೆಯಲ್ಲಿ ಈ ಒಂದು ನೆನಪಿನ ಕಾಣಿಕೆಯನ್ನ ನೀಡ್ತಾ ಇದ್ದೀವಿ. ರಾಷ್ಟ್ರೀಯ ಎಲ್ಲ ತಂಡಗಳ ನಾಗವೇಣಿ ದೇವಿ